ಮಹಾಭಾರತದ ಕುರುಕ್ಷೇತ್ರ ಯುದ್ಧವು ಕೇವಲ ಬಲ ಪ್ರದರ್ಶನ ಮಾತ್ರ ಆಗಿರಲಿಲ್ಲ, ಅತ್ಯಂತ ಸಂಕೀರ್ಣವಾದಂಥ ಯುದ್ಧ ಮತ್ತು ಯುದ್ಧದ ತಂತ್ರಗಳಿಂದ ಮತ್ತು ವ್ಯೂಹ ರಚನೆಗಳಿಂದ ಕೂಡಿತ್ತು. ಈ ಯುದ್ಧದಲ್ಲಿ ಬಳಸಲಾದಂಥ ಕೆಲವೊಂದು ಪ್ರಮುಖ ವ್ಯೂಹಗಳು ಮತ್ತು ತಂತ್ರಗಳನ್ನು ಇಲ್ಲಿ ಪಟ್ಟಿ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ. ಪ್ರಮುಖವಾದಂಥ ವ್ಯೂಹಗಳು. ವ್ಯೂಹ ಅಂದರೆ ಏನಪ್ಪ ಅಂತಂದರೆ, ಒಂದು ಸೈನಿಕ ಕ್ಷೇತ್ರದಲ್ಲಿ ಒಂದು ಸೈನ್ಯವನ್ನು ನಿರ್ದಿಷ್ಟ ಆಕಾರದಲ್ಲಿ ಮತ್ತು ಪ್ರಮಾಣದಲ್ಲಿ ನಿಲ್ಲಿಸುವಂಥದ್ದು ಮತ್ತು ತನ್ನದೇ ಆದಂಥ ರಕ್ಷಣಾ ಮತ್ತು ದಾಳಿಯ ತಂತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಗೆ ನಾವು ವ್ಯೂಹ ಅಂತ ಕರಿತೀವಿ. ವ್ಯೂಹದ ಕೆಲವೊಂದು ವಿಧಗಳನ್ನು ನೋಡೋದಾದರೆ, ಕೆಲವು ಪ್ರಮುಖವಾದಂಥದ್ದು ಚಕ್ರವ್ಯೂಹ. ಇದು ನೀವೆಲ್ಲರೂ ಕೇಳಿರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾದಂಥ ಘಟ್ಟ ಚಕ್ರವ್ಯೂಹ ಘಟ್ಟ. ಚಕ್ರವ್ಯೂಹದಲ್ಲಿ ಅಂಶವನ್ನು ನಾವೆಲ್ಲ ಗಮನಿಸಿರ್ತೀವಿ. ಇದು ಅತ್ಯಂತ ಪ್ರಸಿದ್ಧ ಮತ್ತು ಕಠಿಣವಾದಂಥ ವ್ಯೂಹ. ದ್ರೋಣಾಚಾರ್ಯರು ಇದನ್ನು ರಚನೆ ಮಾಡಿರ್ತಾರೆ. ಇಲ್ಲಿ ಸುತ್ತಿರ್ತಕ್ಕಂತಹ ಚಕ್ರದಂತೆ ಕಾಣುವಂಥ 7 ಪದರಗಳುಳ್ಳಂತಹ ರಚನೆ ಇದು. ಅದನ್ನು ಭೇದಿಸೋದು ಮತ್ತು ಹೊರಬರೋದು ತುಂಬ ಕಠಿಣವಾದಂಥದ್ದು. ಎಂಥ ಅಧಿರಥ ಮತ್ತು ಮಹಾರಥರಿಗೂ ಕೂಡ ತುಂಬ ಕಷ್ಟವಾದಂಥ ಕೆಲಸ ಅದು. ನೀವು ಗಮನಿಸಿದಾಗೆ ಅರ್ಜುನನ ಮಗ ಅಭಿಮನ್ಯು ಅದನ್ನು ಭೇದಿಸಿ ಒಳಗೆ ಹೋಗ್ತಾನೆ. ಆದರೆ ಅಂತ್ಯದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಹೊರಬರಲಾಗದಂತೆ ವೀರಮರಣವನ್ನು ಹೊಂದುತ್ತಾನೆ. ಇದು ಅತ್ಯಂತ ಪ್ರಮುಖವಾದಂಥ ವ್ಯೂಹ. ಮತ್ತು ಬಹುತೇಕ ಶತ್ರು ಸೈನ್ಯ ಏನಿರುತ್ತೆ ಅದನ್ನು ಆ ಚಕ್ರವ್ಯೂಹವನ್ನು ಭೇದಿಸಿ ಯುದ್ಧ ಗೆಲ್ಲುವಂಥದ್ದು ಅತ್ಯಂತ ಕಠಿಣವಾದಂತಹ ಕೆಲಸ. ಹಾಗಾಗಿ ಮಹಾಭಾರತದಲ್ಲಿ ಚಕ್ರವ್ಯೂಹ ಇದೆಯಲ್ಲ, ಅದರ ಪ್ರಮುಖ ಪಾತ್ರ ನಿಮಗೆಲ್ಲರೂ ಗೊತ್ತೇ ಇದೆ. ಎರಡನೇದು ಪದ್ಮವ್ಯೂಹ. ಪದ್ಮವ್ಯೂಹ ಕಮಲದ ಆಕಾರದಲ್ಲಿರ್ತಕ್ಕಂಥದ್ದು. ಪದ್ಮ ಅಂದರೆ ಕಮಲದ ಹೂವಿನ ಆಕಾರದಲ್ಲಿ ಈ ವ್ಯೂಹವನ್ನು ರಚನೆ ಮಾಡಿರ್ತಾರೆ. ಇದು ಕೂಡ ಚಕ್ರವ್ಯೂಹ ಎಷ್ಟು ಸಂಕೀರ್ಣನೋ ಅಷ್ಟೇ ಸಂಕೀರ್ಣವಾದಂತಹ ಒಂದು ತುಂಬ ಪ್ರಮುಖವಾದಂಥ ವ್ಯೂಹ. ಹಾಗೆ ಇನ್ನೊಂದು ಅಂಶ, ನೀವು ಬೇರೆ ವಿಧಾನ ನೋಡೋದಾದರೆ ಗರುಡ ವ್ಯೂಹ ಅಂತ. ಈ ಗರುಡ ವ್ಯೂಹ, ಗರುಡ ಗೊತ್ತಲ್ವ ನಿಮಗೆ ಹದ್ದಿನ ಆಕಾರದಲ್ಲಿ ಇರುವಂತಹ ರಚನೆ ಇದು. ಗರುಡ ಅದರ ಕೊಕ್ಕು ಹೇಗಿದೆ, ಆ ಕೊಕ್ಕು ಆ ಗರುಡನಲ್ಲಿ ಅತ್ಯಂತ ಬಲಶಾಲಿಯಾದಂತಹ ಮತ್ತು ಶಕ್ತಿಶಾಲಿಯಾದಂತಹ ಕೊಕ್ಕು ಅದು. ಸೊ ಇಲ್ಲೂ ಕೂಡ ಗರುಡ ವ್ಯೂಹದಲ್ಲಿ ರಚನೆ ಮಾಡುವಾಗ ಯಾರು ನಮ್ಮ ಸೈನ್ಯದಲ್ಲಿ ಅಥವಾ ಯಾರು ಹೋರಾಟ ಮಾಡುವಂತಹ ಸೈನ್ಯ ಇರುತ್ತೆ, ಆ ಹೋರಾಟ ಮಾಡುವಂತಹ ಸೈನ್ಯದಲ್ಲಿ ಶಕ್ತಿಶಾಲಿ ಮತ್ತು ಬಹಳ ತಾಂತ್ರಿಕತೆ ಹೊಂದಿರುವಂತಹ ಶಕ್ತಿಶಾಲಿ ಯೋಧರು ಆ ಕೊಕ್ಕಿನ ಭಾಗದಲ್ಲಿ ಸೇರಿಕೊಂಡಿರ್ತಾರೆ. ಆ ಶತ್ರು ಸೈನ್ಯವನ್ನು ಹದ್ದಿನಂತೆ ಎರಗಿ ಬೀಳೋದಕ್ಕೆ ಮತ್ತು ದಾಳಿ ಮಾಡಲಿಕ್ಕೆ ಈ ವ್ಯೂಹವನ್ನು ರಚನೆ ಮಾಡ್ತಿದ್ರು. ತುಂಬ ಸ್ಟ್ರಾಂಗೆಸ್ಟ್ ಇದು, ತುಂಬ ಕಠಿಣವಾದಂಥದ್ದು ಮತ್ತು ಸಾಕಷ್ಟು ಬಲವುಳ್ಳಂತಹ ವ್ಯೂಹ ಇದು. ಶತ್ರು ಸೈನ್ಯನ ಒಂದೇ ಸಾರಿಗೆ ಉಡಿಸಿ ಮಾಡುವಂತಹ ಸಾಮರ್ಥ್ಯ ಈ ವ್ಯೂಹಕ್ಕಿದೆ. ಮಕರ ವ್ಯೂಹ ನಂತರದ ಸ್ಥಾನದಲ್ಲಿ. ಮಕರ ವ್ಯೂಹ ಕೂಡ, ಮಕರ ಗೊತ್ತು ನಿಮಗೆಲ್ಲ, ಮೊಸಳೆ ಆಕಾರದಂತಹ ರಚನೆ. ಆ ಮೊಸಳೆ ಹೇಗೆ ಇರುತ್ತೋ ಅದರ ತನ್ನ ರಕ್ಷಣೆಗೆ ಇದು ಶತ್ರುಗಳನ್ನ ಮೇಲೆ ಆಕ್ರಮಣ ಮಾಡೋದಕ್ಕೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತಹ ವ್ಯೂಹ. ಮೊಸಳೆ ಆಕಾರದಲ್ಲಿ ಮತ್ತು ಮೊಸಳೆಯಷ್ಟೇ ಬಲವಾಗಿ ಹಿಡಿಯುವಂತಹ ವ್ಯೂಹ ಇದು. ಮತ್ತೊಂದು ಅರ್ಧಚಂದ್ರ ವ್ಯೂಹ ಅಂತ ಕರಿತೀವಿ. ಅರ್ಜುನ ಕೌರವರ ವಿರುದ್ಧ ಅನೇಕ ಬಾರಿ ಈ ವ್ಯೂಹವನ್ನು ರಚನೆ ಮಾಡಿ ಶತ್ರು ಸೈನ್ಯವನ್ನು ಹೊರಿತಿದ್ದಂತಹ ಸಂದರ್ಭಗಳನ್ನು ನಾವು ಮಹಾಭಾರತದಲ್ಲಿ ನೋಡಿದ್ದೀವಿ. ಇವೆಲ್ಲವೂ ಕೂಡ ಮಹಾಭಾರತದಲ್ಲಿ ಬಳಸತಕ್ಕಂತಹ ಪ್ರಮುಖವಾದಂಥ ವ್ಯೂಹಗಳು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮೊದಲನೇದು ಚಕ್ರವ್ಯೂಹ, ಎರಡನೇದು ಗರುಡ ವ್ಯೂಹ, ಮೂರನೇದು ಮಕರ ವ್ಯೂಹ, ನಾಲ್ಕನೇದು ಅರ್ಧಚಂದ್ರ ವ್ಯೂಹ. ಇವೆಲ್ಲ ವ್ಯೂಹಗಳು ತಾಂತ್ರಿಕತೆಯಿಂದ ಕೂಡಿದಂತಹ ಮಹಾಭಾರತ. ಒಂದು ಸೈನ್ಯ ಹೋರಾಟ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ, ಸೈನಿಕರನ್ನು ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲ ತಾನು ಗೆಲ್ಲೋದಕ್ಕೆ. ಬದಲಾಗಿ ತಾಂತ್ರಿಕತೆ ಮತ್ತು ನೈಪುಣ್ಯತೆ ಬಹಳ ಮುಖ್ಯ. ನಾವು ಹೇಗೆ ಶತ್ರುವನ್ನು ನೋಡ್ತೀವಿ, ಆ ಒಂದು ವ್ಯೂಹವನ್ನು ರಚಿಸಿ ಗೆಲ್ತೀವಿ ತಾಂತ್ರಿಕತೆಯಿಂದ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.